ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಜಪ ಫಲವನ್ನು ಜಪ ಕ್ರಮವನ್ನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ 194ನೆಯ ಅಧ್ಯಾಯಕ್ಕೆ ಸ್ವಾಗತ. ತಿರುಗಿ ಧರ್ಮರಾಜನು ಭೀಷ್ಮಾಚಾರ್ಯರನ್ನು ಕುರಿತು, ತಾತ, ಆಶ್ರಮ ಧರ್ಮಗಳನ್ನು ರಾಜಧರ್ಮಗಳನ್ನು ನಿನ್ನಿಂದ ನಾನು ಕೇಳಿದೆನು. ವಿವಿಧ ವಿಷಯಗಳನ್ನು ಕುರಿತು ಹಲವು ಇತಿಹಾಸಗಳನ್ನು ನನಗೆ ತಿಳಿಸಿದೆ. ನಿನ್ನಿಂದ ಧರ್ಮಯುಕ್ತಗಳಾದ ಅನೇಕ ಕಥೆಗಳನ್ನು ಕೇಳಿದೆನು. ಆದರೆ ನನಗೆ ಇನ್ನೂ ಕೆಲವು ಸಂದೇಹಗಳಿರುವವು. ಅವುಗಳನ್ನು ನೀಗಿಸಬೇಕು. ಜಪಿಸತಕ್ಕ ಮಂತ್ರಗಳನ್ನು, ಆ ಜಪ ಫಲಗಳನ್ನು ನನಗೆ ತಿಳಿಸಬೇಕು. ಮಂತ್ರ ಜಪಗಳಿಗೆ ಲಭಿಸುವ ಫಲವೇನು? ಜಪಿಸತಕ್ಕವರಿಗೆ ಪರದಲ್ಲಿ ಯಾವ ಗತಿಯುಂಟು? ಜಪ ವಿಧಿಗಳೆಲ್ಲವನ್ನು ನನಗೆ ಸಾಕಲ್ಯವಾಗಿ ತಿಳಿಸಬೇಕು. ಜಾಪಕನೆಂದರೆ ಅಂದರೆ ಜಪಿಸುವವನೆಂದರೆ ಎಂತಹವನು? ಆ ಜಾಪಕನು ಸಾಂಖ್ಯ ಯೋಗವನ್ನು ಕರ್ಮಗಳನ್ನು ಅನುಷ್ಠಿಸಿದವನಾಗುವನೇ, ಅಥವಾ ಮಾನಸ ಯಜ್ಞಗಳನ್ನು ನಡೆಸಿದಂತಹವನಾಗುವನೇ? ಓ ಸರ್ವಜ್ಞ, ಜಪವೆಂಬುದರ ಅರ್ಥವೇನು? ಜಪ ವಿಷಯವಾದ ಈ ಅಂಶಗಳನ್ನೆಲ್ಲ ನನಗೆ ಹೇಳಿ ನನ್ನ ಸಂದೇಹವನ್ನು ನೀಗಿಸಬೇಕು ಎಂದನು. ಅದಕ್ಕೆ ಆ ಭೀಷ್ಮನು, ಧರ್ಮಪುತ್ರ, ಈ ವಿಷಯದಲ್ಲಿ ಹಿಂದೆ ಯಮನಿಗೂ ಕಾಲಕ್ಕೂ ಮೃತ್ಯುವಿಗೂ ಅಕ್ಷ್ವಾಕು ರಾಜನಿಗೂ ಒಬ್ಬ ಬ್ರಾಹ್ಮಣನೊಡನೆ ನಡೆದ ಧರ್ಮನಿಮಿತ್ತವಾದ ವಾದಗಳುಂಟು. ಇದಕ್ಕೆ ಆ ಇತಿಹಾಸವೊಂದನ್ನು ಉದಾಹರಿಸುವರು. ವೇದಾಂತದಲ್ಲಿ ಜಪಕ್ಕೆ ತ್ಯಾಗವೇ ಹೇಳಿದೆ. ಕರ್ಮ ನಿವೃತ್ತಿಯನ್ನು ಹೇಳುವ ವೇದವಾದಗಳೆಲ್ಲ ಕೇವಲ ಬ್ರಹ್ಮವೊಂದನ್ನೇ ವಿಷಯೀಕರಿಸುವವು. ಪರಿಪಕ್ವ ಬುದ್ಧಿಯುಳ್ಳ ಮುನಿಗಳು ಸನ್ಯಾಸವೆಂದು ಜ್ಞಾನಯೋಗವೆಂದು ಎರಡು ಮೋಕ್ಷ ಮಾರ್ಗಗಳನ್ನು ಹೇಳಿರುವರು. ಅವೆರಡು ಜಪವಿಧಿಯನ್ನು ಆಶ್ರಯಿಸಿಯೂ ಆಶ್ರಯಿಸದೆಯೂ ಎರಡು ಬಗೆಯಾಗಿರುವವು. ಇದಕ್ಕೆ ಕಾರಣವೇನೆಂಬುದನ್ನು ನಾನು ಹಿರಿಯರಿಂದ ಕೇಳಿದ ರೀತಿಯಲ್ಲಿ ನಿನಗೆ ತಿಳಿಸುವೆನು, ಕೇಳು. ಜಪಯಜ್ಞವೆಂಬ ಈ ವಿಧಿಗೂ ಕ್ರಮವಾದ ನಿಯಮಗಳುಂಟು. ಆದರೆ ಈ ಶುಭ ವಿಧಿಯು ಬೇರೊಂದನ್ನು ಆಶ್ರಯಿಸಿಯೇ ಇರುವುದು. ಜ್ಞಾನ ಜಪಗಳೆಂಬ ಎರಡು ಮಾರ್ಗಗಳಲ್ಲಿಯೂ ಮನಸ್ಸಮಾಧಿ ಎಂದರೆ ವಿಷಯಗಳ ಕಡೆಯಿಂದ ಮನಸ್ಸನ್ನು ಹಿಂತಿರುಗಿಸಿ ಅಡಗಿಸಿಡುವುದು. ಇಂದ್ರಿಯ ಜಯ, ಸತ್ಯ, ಅಗ್ನ್ಯುಪಾಸನೆ, ಏಕಾಂತವಾಸ, ಧ್ಯಾನ, ತಪಸ್ಸು, ದಯೆ, ಕ್ಷಮೆ, ಅಸೂಯೆ ಇಲ್ಲದಿರುವುದು, ಮಿತಾಹಾರ, ವಿಷಯ ವಿರಕ್ತಿ, ಮಿತ ಭಾಷಣ, ಶಮವೆಂಬಿ ಗುಣಗಳೆಲ್ಲ ಆ ಜಪಯಜ್ಞಕ್ಕೆ ತಕ್ಕ ಫಲಪ್ರಾಪ್ತಿಯನ್ನು ಉಂಟುಮಾಡಲು ಸಹಕಾರಿಗಳೆನಿಸಿವೆ. ಇನ್ನು ಜಪಯಜ್ಞ ಮಾಡತಕ್ಕ ಬ್ರಹ್ಮಚಾರಿಗೆ ಕರ್ಮತ್ಯಾಗ ಪೂರ್ವಕವಾಗಿ ನಿವೃತ್ತಿ ಮಾರ್ಗಕ್ಕೆ ಸಾಧನವಾದ ಧರ್ಮವನ್ನು ತಿಳಿಸುವೆನು, ಕೇಳು. ಜಪ, ಧ್ಯಾನ, ಇಚ್ಛಾ, ದ್ವೇಷ, ಹರ್ಷಗಳೆಂಬವೆಲ್ಲ ಮೋಕ್ಷಗತಿಗೆ ತಕ್ಕವುಗಳಲ್ಲ. ಅವು ಬಹಳ ಸೂಕ್ಷ್ಮವಾಗಿ ತಿಳಿಯತಕ್ಕ ಇದು ಬಹಳ ಸೂಕ್ಷ್ಮವಾಗಿ ತಿಳಿಯತಕ್ಕ ವಿಚಾರವು. ಯಾವಾಗಲೂ ಜಪವನ್ನು ಆವೃತ್ತಿ ಮಾಡುತ್ತಾ ಬ್ರಹ್ಮಚರ್ಯಗೆ ಯೋಗ್ಯವಾದ ಮಂತ್ರವನ್ನು ಪುನಶ್ಚರಣ ಮಾಡತಕ್ಕವನು ಮೋಕ್ಷ ಒಂದರಲ್ಲಿಯೇ ಬುದ್ಧಿ ಇಟ್ಟು ಆ ಜಪವನ್ನು ನಡೆಸಿದರೆ ಮಾತ್ರ ಅವನು ಪರಮಾತ್ಮನನ್ನು ಸೇರುವನು. ಜಪ ಮಾಡತಕ್ಕವನು ಜಪ ನಿಯಮದ ವಿಧಿಗಳನ್ನು ಅನುಸರಿಸಿ, ಎಂದರೆ ಇಂದ್ರಿಯ ಜಯಾದಿ ಸಾಧನಗಳಿಂದ ಮನಃಶುದ್ಧಿಯನ್ನು ತಂದುಕೊಂಡು ಪ್ರಣವ ಸಹಿತವಾದ ಗಾಯತ್ರಿಯನ್ನು ಜಪಿಸುವುದೇ ಎಲ್ಲಕ್ಕಿಂತಲೂ ಮೇಲಾದುದು. ಶ್ರುತಿಗಳಲ್ಲಿಯೂ ಸಂಹಿತೆಗಳಲ್ಲಿಯೂ ಹೇಳಲ್ಪಟ್ಟ ಶುದ್ಧವಾದ ಬೇರೆ ಮಂತ್ರಗಳು ಉತ್ತಮಗಳೇ. ಹಿಂದೆ ಹೇಳಿದ ಸತ್ಯ ವಚನಾದಿ ಧರ್ಮಗಳೆಲ್ಲವನ್ನು ಪೂರ್ಣವಾಗಿ ಮೋಕ್ಷಕ್ಕೆ ಸಾಧನಗಳನ್ನಾಗಿಯೇ ಇಟ್ಟುಕೊಳ್ಳಬೇಕು. ಸ್ಥೂಲ ಸೂಕ್ಷ್ಮಗಳೆಂಬ ಎರಡು ಬಗೆಯ ಯೋಗ ಮಾರ್ಗಗಳನ್ನು ಆಶ್ರಯಿಸಬೇಕು. ಜಪ ಮಾಡತಕ್ಕವನು ಕುಶಾಸನನಾಗಿ ಕುಶಹಸ್ತನಾಗಿ ಕುಶಗಳನ್ನು ತಲೆಗೆ ಸುತ್ತಲೂ ಕುಶಗಳನ್ನು ಹರಡಿ ಕುಶವಸ್ತ್ರನಾಗಿರಬೇಕು. ಬಾಹ್ಯ ವಿಷಯಗಳೊಂದನ್ನು ಮನಸ್ಸಿಗೆ ತಂದುಕೊಳ್ಳದೆ ಅವುಗಳಿಗೆ ನಮಸ್ಕರಿಸಿ ದೂರ ಮಾಡಬೇಕು. ಆಂತರ್ಯ ವಿಷಯಗಳನ್ನು ಭಾವಿಸದೆ ತನ್ನ ಮನಸ್ಸನ್ನು ತನ್ನ ಮನಸ್ಸಿನಲ್ಲಿಯೇ ಐಕ್ಯ ಹೊಂದಿಸಬೇಕು. ಈ ವಿಧದಿಂದ ನಡೆಯತಕ್ಕ ಜಾಪಕನು ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ತನ್ನ ಬುದ್ಧಿಯು ಬ್ರಹ್ಮ ಒಂದನ್ನೇ ವಿಷಯೀಕರಿಸುವಂತೆ ಮಾಡುವನು. ಅದಕ್ಕೆ ಮೇಲೆ ಅವನು ಆ ಸ್ಥಿರ ಸಮಾಧಿಯೊಂದರಲ್ಲಿಯೇ ಮಗ್ನನಾಗಿ ತಾನು ಜಪಿಸುತ್ತಿರುವ ಗಾಯತ್ರಿಯನ್ನು ಕೂಡ ಮರೆತು ಹೋಗುವನು. ಈ ಗಾಯತ್ರಿ ಮಂತ್ರಬಲವನ್ನು ಆಶ್ರಯಿಸುವುದರಿಂದ ಜಾಪಕನಿಗೆ ಧ್ಯಾನ ಯೋಗವು ತಾನಾಗಿ ಸಿದ್ಧಿಸುವುದು. ಧೀರನಾದವನು ಮೊದಲು ತನಗಿಷ್ಟವಾದ ಮಂತ್ರವನ್ನು ಪ್ರಣವ ಸಹಿತವಾಗಿ ಜಪಿಸಬೇಕು. ಯಾವ ವಿಚಾರದಲ್ಲಿ ಮನಸ್ಸು ತಗಲಿರುವುದೋ ಅದರಲ್ಲಿಯೇ ಅದನ್ನು ಕದಲದಂತೆ ಸ್ಥಿರಗೊಳಿಸುವುದು
ಒಂದು ಸಮಾಧಿಯೇ. ಮಂತ್ರ ಜಪ ವಿಷಯದಲ್ಲಿಯಾದರೂ ವಿದ್ಯುಕ್ತವಾಗಿ ಗಾಯತ್ರಿಯನ್ನೇ ಜಪಿಸುವುದು ಮೇಲು. ತಪಸ್ಸಿನಲ್ಲಿ ಶುದ್ಧ ಮನಸ್ಕನಾಗಿ ಇಂದ್ರಿಯಗಳನ್ನು ಅಡಗಿಸಿ ಕಾಮದ್ವೇಷಗಳನ್ನು ನೀಗಿ ರಾಗ ಮೋಹಗಳಿಲ್ಲದವನಾಗಿ ಶೀತೋಷ್ಣಾದಿ ದ್ವಂದ್ವಗಳನ್ನು ಎಣಿಸದವನು ಶೋಕಕ್ಕೆ ಈಡಾಗುವುದಿಲ್ಲ, ವಿಷಯಗಳಲ್ಲಿಯೂ ಸಂಬಂಧಿಸಲಾರನು. ಅಂತಹವನು ಕಾರ್ಯಗಳಿಗೆ ತಾನು ಕರ್ತನೆಂದಾಗಲಿ ಅದರ ಫಲಗಳನ್ನು ತಾನು ಅನುಭವಿಸತಕ್ಕವನು ಎಂದಾಗಲಿ ತಿಳಿಯಲಾರನು. ಅಹಂಕಾರದಿಂದ ಮನಸ್ಸನ್ನು ಯಾವುದರಲ್ಲಿಯೂ ತಗುಲಿಸಲಾರನು. ಅವನಿಗೆ ಧನಾರ್ಜನೆಯಲ್ಲಿಯೂ ಪ್ರವೃತ್ತಿ ಇರದು. ಪರರನ್ನು ಅವಮಾನಿಸನು, ತಾನು ಕರ್ಮಗಳನ್ನು ಬಿಟ್ಟಿರನು. ಅವನಿಗೆ ಧ್ಯಾನವೊಂದೇ ದೃಢವಾದ ಸಂಕಲ್ಪವು. ಸದಾ ಧ್ಯಾನಪರನಾಗಿ ಧ್ಯಾನದಲ್ಲಿಯೇ ದೃಢನಾಗಿರುವನು. ಆ ಧ್ಯಾನ ಬಲದಿಂದ ಸಮಾಧಿಯನ್ನು ಪಡೆದು ಕೊನೆಗೆ ಕಾಲಕ್ರಮದಿಂದ ಆ ಧ್ಯಾನವನ್ನೂ ಮರೆತು ಬಿಡುವನು. ಆ ಸ್ಥಿತಿಯಲ್ಲಿ ಅವನು ಸರ್ವತ್ಯಾಗದಿಂದ ಲಭಿಸಬಹುದಾದ ಉತ್ತಮ ಸುಖವನ್ನು ಅನುಭವಿಸುವನು. ಆಗ ಅವನು ಇಚ್ಛಾರಹಿತನಾಗಿ ಪ್ರಾಣಗಳನ್ನು ನೀಗಿ ಬ್ರಹ್ಮ ಸ್ವರೂಪವನ್ನು ಹೊಂದುವನು. ಸಮಾಧಿಯನ್ನು ಹಿಡಿದವನು ಮರಣವನ್ನು ಎದುರು ನೋಡುತ್ತಾ ನಿರ್ವಿಕಲ್ಪವಾದ ಧ್ಯಾನ ಯೋಗದಲ್ಲಿದ್ದಾಗ ಸಮಸ್ತ ಲೋಕಗಳನ್ನು ದಾಟಿ ಕ್ರಮವಾಗಿ ಪರಮಾತ್ಮ ಸ್ವರೂಪವನ್ನೇ ಹೊಂದುವನು. ಅಥವಾ ಅವನು ಆ ಸಮಾಧಿಯಲ್ಲಿ ಬ್ರಹ್ಮ ಸ್ವರೂಪಾನುಭವವನ್ನು ಕೋರದವನಾಗಿದ್ದರೆ ದೇವಯಾನವೆಂಬ ಮಾರ್ಗವನ್ನು ಹಿಡಿದು ಬ್ರಹ್ಮಲೋಕವನ್ನು ಸೇರುವನು. ತಿರುಗಿ ಅವನಿಗೆ ಯಾವ ಲೋಕದಲ್ಲಿಯೂ ಪುನರ್ಜನ್ಮವಿರದು. ಆತ್ಮಜ್ಞಾನವನ್ನು ಪಡೆದು ಶಾಂತನಾಗಿ ಶೋಕ ಮೋಹಾದಿಗಳನ್ನು ತೊರೆದವನೇ ಶುದ್ಧಾತ್ಮ ರೂಪದಿಂದ ಮೋಕ್ಷವನ್ನು ಹೊಂದುವನು. ಇದು 194ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.